ಹಾ, ನಮ್ ಶಾಂತ ತರಕಾರಿ ಗಿರ್ಕಾರಿ ಎಲ್ಲ ಹಾಕಿ ಸಾರು ಮಾಡ್ಬಿಟ್ಟಾಳ, ಭಾಳ ಚಲೋ ಐತಿ. ಶಾಂತಕ್ಕ, ಅದಿರಾ ಶಾಂತಕ್ಕ? ಕಮಲು ಧ್ವನಿ ಇದ್ದಂಗೈತಲ್ಲ, ಕಮಲು ಬಂದ್ಲೇನ? ಬಾರವಾ, ಬಾ ಒಳಗೆ ಇದೀನಿ, ಬಾವಾ. ಅವ್ವ ಇಲ್ಲಿ ಕುಂತಾರ. ಅವ್ವ ಬಾ, ಎಷ್ಟು ವರ್ಷ ಆತ್ ನೋಡಿ. ಅವ್ವ ಹೆಂಗದ್ರಿ? ಚಲೋ ಅದಿರಿ? ಕಮಲು, ಬಾಬಾ ಬಾಬಾ, ಯಾರೋ ಮಾತಾಡ್ದಂಗ ಆತಲ್ಲ ಅಂತ ನೋಡ್ತಾನೆ. ನೀನು 8 ವರ್ಷ ಆತವ ನೋಡ್ ನಿನ್ನ. ಬಂದಾಗಿಂದ ನೀನ್ ಬಂದಿಲ್ಲಲ್ಲ ಅಂತ ಕಾಯ್ತಿದ್ನವ. ಬಂದಿದ್ ಬಾರಿ ಖುಷಿ ಆತ್ ನೋಡು. ಬಾಬಾ ಕುತ್ಕ ಬಾ. ಕಮಲು ನೀನೇ ಅಲ್ಲೇನು? ನಾನು ಧ್ವನಿ ಕೇಳೋದಲ್ಲ ಅಂತ ಅನ್ಕೊಂಡ್ನಿ, ಒಳಗಿದ್ನಲ್ಲ. ನೋಡ್ ನೀ ಬಂದಿದ್ದೆ ನಮ್ಮ ಅತ್ತಿಗೆ ಎಷ್ಟು ಖುಷಿ ಆಯ್ತು ಅಂತ. ಇಲ್ಲಿದ್ದಾಗೇನ ಅವ್ರಿಗೆ ಭಾರಿ ಇಷ್ಟ ಇದ್ದಲ್ಲವ ನೀನು ಮಗಳಿದ್ದಂಗ ಅಂತ ಅಂತಿದ್ರು ಅವ್ರು. ನೋಡ್ ಏಟ್ ಖುಷಿ ಪಡ್ತಾ ಇದಾರೆ ನೀನ್ ಬಂದಿದ್ದು. ಶಾಂತಕ್ಕ, ನಂಗ ಅವ್ವ ಬೇರೆ ಇರ್ಲಿಲ್ಲಲ್ಲ, ನನ್ ಬಾಣಂತನ ಹೆಂಗ ಏನೋ ಅಂತ ಇವ್ರಿಗೆ ಯೋಚನೆ ಆಗಿತ್ತು. ಇವ್ರ ಅಲ್ಲೇನು ಏಟ್ ಚಲೋ ಬಾಣಂತನ ಮಾಡ್ಕೊಟ್ರ. ನಂಗ ಒಂಥರ ಅವ್ವನ ಇವ್ರು ಏನ್ ಹೆತ್ತಿಲ್ಲ ಅನ್ನೋದೊಂದು ಆಟ. ಎಲ್ಲ ಶಾಂತ, ಮನೆಗ್ ಬಂದವ್ರಿಗೆ ಹಿಂಗೆ ನೋಡ್ಕೊಂಡ್ ನೀನು. ಕಮಲು ಬಂದ್ ಎಷ್ಟೊತ್ತಾತು, ಒಂದ್ ಕುಂತ್ಕಂತನಾರು ಹೇಳಿಲ್ಲ, ತಿನ್ನಕ್ ಕೊಡ್ತೀನಿ ಕುಡಿಯಕ್ ಕೊಡ್ತೀನಿ ಅಂತನಾರು ಕೇಳ್ತಿಲ್ಲ. ಇದೇನೋ ಮಾಡಿಯಲ್ಲ, ಆಕಿಗೂ ಕೊಡು, ಆಕಿನೂ ಕುಡಿತಾಳ. ನಾನು ಈಗಿನ ನಾಷ್ಟ ಮಾಡ್ಕೊಂಡೆ ಬಂದ್ನಿ. ನಂಗ ಹಸಿವಿಲ್ಲ, ಹೊಟ್ಟೆ ತುಂಬೈತಿ. ಅದಕ್ಕ ಬೇಡ, ನಾನು ಸುಮ್ನೆ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೀನಿ. ಊರಿ ಎತ್ತಿ ತಂದು ಕೊಡ್ತೀನಿ. ಕಮಲು ಕೂತ್ಕೊಳವ, ಪಾರ ನೀನು ಕುಂತ್ಕ, ಇಬ್ರಿಗೂ ಸೂಪ್ ತರ್ತೇನಂತೆ. ಕಮಲು ಏನೋ ಹಂಗಂತೆ? ನಷ್ಟ ಗಿಷ್ಟ ಎಂತದ? ನಷ್ಟ ಏನತ್ತತೆ? ನಮ್ ಶಾಂತಂದೇನ್ ಸಣ್ಣ ಕೈ ಏನ್ ದೊಡ್ಡ ಕೈ ಇಟ್ಟಿಟ್ ಮಾಡಿರ್ತಾಳ ನೋಡು. ಎಷ್ಟು ಸ್ವಾಭಿಮಾನ ಐತಿ ಅಂತ. ತಿನ್ನು ಅಂದ್ರ ಬೇಡ ಅಂತತಿ ಹುಡುಗಿ. ಅದ್ ನೋಡದ್, ಅದು ಬಂತದು. ನೆನ್ನೆ ಬಂದಿತ್ತು, ಮೊನ್ನೆ ಬಂದಿತ್ತು, ಇವತ್ತು ಬಂತು. ಅದಕ್ಕಂತ್ರ ಏನ್ ಪರಾನೇ ಇಲ್ಲಪ್ಪ. ಏನಾಯ್ತು ಶಾಂತಕ್ಕ? ಕಮಲಕ್ಕ ಬೇಡ ಅಂದ್ರೂ ಆಕೆ ಕುಡಿ ಕುಡಿ ಅಂತ ಹೇಳ್ತಾರ ನಿಮ್ಮತ್ತೆ. ಅದನ್ನ ನಿನ್ನ ಸುಮ್ನೆ ಹಂಗ ಬಂದವ ಏನೋ ಮಾತಾಡೋಣ ಅಂತ. ಅದಕ್ಕ ಹಿಂಗಂದ್ರ ಹೆಂಗವ? ನಾ ಏನಾರು ಕೇಳಿದ್ನೇನು, ಏನಾರು ತಿನ್ನಕ್ ಕೊಡು ಕುಡಿಯಕ್ ಕೊಡು ಅಂತ. ಸುಮ್ನೆ ಈಗಿನ ಬಂದವ, ಏನ್ ನಡೀತೈತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಹಿಂಗಂದ್ರ ಪಾರು, ನೀ ಸುಮ್ಮನಿರವ, ಎದಕ್ ಬೇಸರ ಆಗ್ತೀನ ಮತ್ತೆ ಹೇಳೋದಕ್ಕ? ಮುಂಚೆ ಅವ್ರೆಲ್ಲ ಇದ್ರಲ್ಲ, ಆಗಿಂದ ಕಮಲು ಗೊತ್ತದಾಳ. ಅದಕ್ಕ ಆಕಿ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಅವ್ರಿಗೆ. ಆಕಿ ನೋಡಿದ್ರ ನನ್ ಮಗಳಿದ್ದಂಗ ಅಂತಿರ್ತಾರ. ಅದಕ್ಕ ಹಂಗ ಮಾತಾಡ್ತಾರವ. ನಿನ್ ಬಗ್ಗೆ ಏನ್ ಕಾಪ್ ಇಲ್ಲ ಅವ್ರಿಗ, ನಿನ್ ಬಗ್ಗೆ ಗೊತ್ತಿಲ್ಲಲ್ಲ, ಅದಕ್ಕ ಹಂಗ ಮಾತಾಡ್ತಾರ. ನೀ ಏನ್ ಬ್ಯಾಸ್ಟ್ ಆಗ್ಬಿಡ್ ಸುಮ್ಮಿರ. ಇರ್ಲಿ ಬಿಡ ಶಾಂತಕ, ನಿಮ್ಮ ಮತ್ತೆ ಹೇಳೋದಕ್ಕೆ ನಾ ಏನ್ ತಲೆ ಕೆಸ್ಕೊಳ್ಳಲ್ಲ. ಪಾಪ ವಯಸ್ಸಾಗೈತಲ್ಲ ಅನ್ಸಿದ್ ಹೇಳ್ತಾರ. ನೀ ಏನೋ ಮೊದಲನೇ ಸರ್ತಿ ಹೊಸದಕ್ಕೆ ಸೂಪ್ ಮಾಡ್ಬಿಟ್ಟು ಶರಣ ಕೇಳಿದ್ಲಂತೇನ, ಆಟ ತಂದ್ಕೊಡು, ನಾನು ರುಚಿ ನೋಡ್ತಾನೆ ಹೆಂಗೈತಂತೆ. ಅಂತ ನೋಡು, ಮತ್ತೆ ಹೇಳ್ತಾನೆ, ಕಮಲುಗ ಅಷ್ಟ ಅದು ತರಕಾರಿ ಹಾಕಿದ್ ಸಾರು ಐತಲ್ಲ ಅದು ಕೊಡಂತ. ಆಕಿ ಕೊಡ್ಬೇಡ. ಆಕಿ ನೆನ್ನೆನು ಬಂದಾಳ, ಮೊನ್ನೆನು ಬಂದಾಳ, ಇವತ್ತು ಬಂದಾಳ. ಅದು ಏನವ? ಕಮಲನ ಒಳಗ್ ಕರ್ಕೊಂಡೋಗಿ ಅಲ್ಲ ಆಕಿಗ ಆ ಸಾರು ಕುಡಿಯಕ್ ಕೊಡು. ಈಗ ಎಲ್ಲ ಕುಂತ್ಕೊಳ್ಳಿ, ನಾನು ಇಲ್ಲ ಕಾಯ್ತಾ ಇರ್ತೀನಿ. ನೀ ಏನಾದ್ರು ತಗೊಂಡ್ ಬಂದಿ ಅನ್ಕ ಏನಿಲ್ಲ ಮತ್ತ. ಆಕಿ ಅಂತ ಅದೇನು ಮನ್ಯಾಗ ಅಡಿಗೆ ಮಾಡ್ತಾಳ ಇಲ್ಲವ. ಆಕಿ ಗಂಡ ಅದ್ ಹೆಂಗ ಸೊಣಕ್ಲಾದಾನ ಏನೋ ಗೊತ್ತಿಲ್ಲ. ಇನ್ನು ಆಕಿ ಮಗಳು ಅದು ಹೆಂಗೈತೆ ಪಾಪ, ಅದೇನು ಅಡಿಗೆ ಮಾಡ್ತತೋ ಇಲ್ಲ ಇಲ್ಲ ಬಂದಿರ್ತಾಳವ. ಅದೇನ್ 3 ಹೊತ್ತು ಬರ್ತಾಳ ಏನು? ಏನು ಶಾಂತಕ ಇದು? ಏನೋ ಪಪ್ಪ ದೊಡ್ಡವರು ಹೇಳಿದ್ ಮನ್ಸಿಗೆ ತಗೊಳಲ್ ಬಿಡು ಅಂತ ಅಂದ್ರ ಒಳ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕಂಗ್ ಮಾತಾಡ್ತಾಳ. 3 ಕಾಸು ಏನು ಮರ್ಯಾದೆ ಇಲ್ಲವ ನಂಗ. ಬ್ಯಾಡ್ ಬಿಡು, ಇನ್ಮೇಲೆ ನಾನು ಉಪವಾಸ ಮಾಡ್ತೇನಲ್ಲ ಅಂತ ದಿನ ಮಾತ್ರ ಬರ್ತೀನಿ ನಿಮ್ಮ ಮನೆಗೆ. ಆಗ ನಿಮ್ಮ ಅತ್ತಿ ನನಗ ಉಪವಾಸ ಮಾಡಕತ್ತಾಳಂತನಾರು ಸ್ವಲ್ಪ ಮರ್ಯಾದೆ ಕೊಡ್ತಾರ. ಯಾವ ನೋಡ ಶಾಂತ, ನೋಡವ ಕಮಲು, ಉಣ್ಣಕ್ಕ ತಿನ್ನಕ್ಕ ಬೇಡ ಅಂತ ಅಂದಿದ್ದಕ್ಕ ಕಾಸಾರು ಕೊಡ್ರಿ ಅಂತಾಳ. ಏನವ ಏನ್ ಬಂಡವಾಳವ? ಯವ್ವ, ನಾ ಇನ್ಮೇಲೆ ನಿಮ್ಮ ಮನೆ ಕರೆಗೆ ತನೇನೆ ಹಾಕಲ್ಲ ಶಾಂತಕ್ಕ. ನಾನು ನಿನ್ ಮ್ಯಾಲ ನಿನ್ ಪಾರು ಅಂತ ಕರೀಲೇ ಬೇಡ, ನಾನು ಹುಡ್ಕೊಂಡು ಬರ್ಬೇಡ. ನಾನು ಇನ್ಯಾವತ್ತು ನನ್ನ ಮುಖನ ಈ ಮನೆ ಕಡೆಗೆ ತೋರ್ಸಂಗಿಲ್ಲ. ನಾ ಹೋಗ್ತಾನೆ. ಪಾರು, ಏನಾತ ನಿನಗ? ಅವ್ವ ಏನೋ ಮಾತಾಡಿದ್ ಯಾಕೋಕಿಗೆ ಏನೋ ಬೇರೆ ತರ ಅರ್ಥ ಆಗ್ತೈತಿ. ನಾ ಮಾತಾಡಿದ್ರು ಹಂಗ ಅನ್ಕೊಂಡ್ಲು. ಅದಕ್ಕೆ ಯಾಕೆ ಅಳ್ತಾ ಉಂಟಿ ನೀನು? ಬಾರಂತ ಬಾ ಇಲ್ಲಿ, ನಾವು ಮಾತಾಡ್ತೇವೆ. ಅಲ್ಲ ಶಾಂತಕ್ಕ, ಏನಾಗಿತ್ತ ಅವಾಗ? ಯಾಕ ನಾವು ಮಾತಾಡಿದ್ದ ಒಂದು, ಅವ್ರು ಕೇಳಿಸ್ಕೊಳ್ಳೋದ ಒಂದು, ಏನೋ ಹೇಳಕತ್ತಾರ. ಏನಾಗಿತ್ತ ಅವಾಗ? ಅಯ್ಯೋ, ನಮ್ಮ ಮತ್ತಿದ್ದು ಕಿವಿ ಏನೋ ತೊಂದರೆ ಆಗಿತ್ತಂತ ಮಷಿನ್ ಹಾಕ್ಸಿದ್ರಂತ. ಆ ಮಷೀನು ಏನೋ ಹಾಳಾತಂತ, ಅದು ಸರಿ ಮಾಡಿಸ್ಬೇಕು ಅಂತಿದ್ರು. ಅದಕ್ಕ ಸಾಗರನು ಶಶಿನು ಹೋಗಿರವ ಮಾಡಿಸ್ಕೊಂಡ್ ಬರಕ್ಕ. ಅದು ನಮ್ಮ ಅತ್ತಿಗ ಅದು ಹಾಕ್ತಿದ್ರೆ ಏನ್ ಕೇಳಲ್ಲಂತ. ಅದು ಹಾಕಿದ್ರೆ ಏನ್ ಹಾಕತ್ತ ಗೊತ್ತಿಲ್ಲ ಮುಂದೆ. ಈಗಂತೂ ಏನು ಕೇಳವಲ್ ನೋಡವ, ನಾವೇನೋ ಹೇಳ್ತೀವಿ, ಅವ್ರೇನೋ ತಿಳ್ಕೊತಾರ. ಅದಕ್ಕೆ ಸರಿ ಈ ಪಾರುನ ಅಯ್ಯೋ ಸುಮ್ನಾರು ಇರಲ್ಲವ, ಏನೋ ಒಂದ್ ಮಾತಾಡ್ತಾಳ ಬಂದು. ನಮ್ಮ ಅತ್ತಿಗ ಬಾಯಿ ಕೊಡಕ್ಕಾಗಲ್ಲ. ಏ ಪಾರು, ನೀನ್ ಬಾರ ಸುಮ್ನೆ. ಅತ್ತಿ, ನಿಮ್ಗ ಅಲ್ಲಿ ಒಳಗ ಮಾತ್ರೆ ಇಟ್ಟೆ ನೋಡ್ರಿ, ಮಾತ್ರೆ ತಗೊಳ್ರಿ. ಆಮೇಲೆ ಸ್ವಲ್ಪ ಮಲ್ಕೊಳ್ರಿ, ಇಲ್ಲಾರ ನಮ್ಗ ಆಮೇಲೆ ತಲೆ ಸುತ್ತ ಬಂತು ಸುಸ್ತಾತು ಅಂತೀರಿ. ಹೋಗ್ರಿ ಮಲ್ಕೊ ಹೋಗ್ರಿ ಸ್ವಲ್ಪ ಹೊತ್ತು ಮಾತ್ರೆ ತಗೊಂಡು. ಕಮಲು, ನಾನು ಈಗ ಮಾತ್ರೆ ತಗೊಳ್ಳೋ ಹೊತ್ತವ, ನಾನು ಮಾತ್ರೆ ತಗೋತೀನಿ. ತಗೊಂಡ್ಮೇಲೆ ಸ್ವಲ್ಪ ನಿದ್ದೆ ಮಂಪರ್ ಬಂದಂಗ ಆಕತ್ತೆ. ಅದಕ್ಕೆ ಮಲ್ಕೊಂಡ್ಬಿಡ್ತಾನೆ. ಆಮೇಲೆ ಎದ್ದು ಬರ್ತಾನಂತ. ನೀನು ಅಲ್ಲಿ ಆಕೆ ಅದೇ ತರಕಾರಿ ಎಲ್ಲ ಹಾಕಿ ಯಾವ್ದೋ ಚಲೋ ಸಾರು ಮಾಡಿಲ್ಲ, ಬಾಳ್ ಚಲೋ ಐತೆ. ನಿಂಗೆ ಎಷ್ಟು ಬೇಕಾರ್ ಕುಡಿಯೋ, ಒಂದು ಬಟ್ಲ ಅಂತ ಏನಿಲ್ಲ, ಎಷ್ಟು ಬೇಕಾರ್ ಕುಡಿ. ಹಿಂದೆ ಮುಂದೆ ನೋಡ್ಬೇಡ, ಏನ್ ಸಂಕೋಚ ಬೇಡ. ನಿಂದ ಮನಿ ಎಷ್ಟು ಬೇಕಾರ್ ಕುಡಿ ಅಂತ ಆಯ್ತಾ. ಹಂಗ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ಬೇಕ್ ನೀನು. ಅದ್ ನೋಡೋದಲ್ಲಿ ಅಳ್ತಾ ನಿಂತೈತೆ. ಮನಿಗ್ ಬಂದತ್ ಪಾಪ. ಶಾಂತ, ಆಕಿಗೂ ಕೊಡವ. ಅಳ್ತಾಯ್ತು ಹುಡುಗಿ ಪಾಪ, ಅಳ್ಸದ್ ಯಾಕ? ನಾನು ಹೋಗ್ತಾನಂತ. ಪಾರು, ಅಳ್ಬಾರ್ದು ಬಿಡ್ವಾ. ನಮ್ಮ ಅತ್ತಿ ಮಾತಿಗೆ ನೀನ್ ಒಳ್ಳೆ. ನಮ್ಮ ಅತ್ತಿ ಹಂಗೆವಾ, ಅವರು ಏನ್ ಅನ್ಸ್ತಾ ಹೇಳ್ಬಿಡ್ತಾರ. ಅದ್ರ ಮನ್ಸು ಒಳ್ಳೇದೇ ಐತಿ. ಅದು ಕೆಲವೊಂದ್ಸರಿ ಹಂಗ ಮಾತಾಡ್ತಾರ ಅಷ್ಟೇವ.
ಬಿಡಿ ಶಾಂತಕ್ಕ, ಮನ್ಸಿಗೆ ಹಚ್ಕೊಂಡೆ ಅಂತ ಹೇಳಿ ಹೊಟ್ಟೆ ಹಸು ಕೇಳ್ಸುತ್ತೇನೆ. ಮೊದ್ಲ ನೀನ್ ಮಾಡಿರೋ ಸೂಪ್ ವಾಸನೆ ಮೂಗಿ ಗಮ್ಮತ್ತ ಬರ್ತೈತಿ, ಅದ್ರಾಗ ಹೊಟ್ಟೆ ತಡಿಬೇಕಲ್ಲ. ನಡಿ ನಡಿ, ನೀವ್ ಮತ್ತೆ ಹೆಂಗು ಹೋದ್ರಲ್ಲ, ಕೊಡಂತ ನಾನು ಕುಡ್ದು ನೋಡ್ತೇನೆ. ನೀವಿಬ್ರು ಅಲ್ಲಿ ಕುಂತೀರಿ, ನಾನು ಬರ್ತೀನಿ. ಮತ್ತೆ ಇಲ್ಲಿ ಕುಂತ್ರ ನಮ್ಮ ಮತ್ತೆ ಎದ್ದು ಬಂದ್ರೆ ಅಂದ್ರೆ ಮತ್ತೆ ಶುರು ಮಾಡ್ತಾರ. ಅಲ್ಲಿ ಕೂತ್ಕೊಳ್ರಿ, ನಾನು ಬರ್ತಾನಂತ ತಗೊಂಡು. ಅಮ್ಮ ಏನ ಕಮಲಕ್ಕ, ಹೊರಗ್ ಬಂದು ಬರ್ತಿದ್ದಳು. ಏನ್ ಇವತ್ತು ಬೆಳಗ್ಗೆ ಬೆಳಗ್ಗೆನ ಬಂದ್ಬಿಟ್ಟಿ ಹೊರಗ? ಅಂದಾಗ ಏನ್ ಕಾವ್ಯ ಹತ್ರ ಮಾತಾಡ್ದೆ? ಏನಂದಕ್ಕೆ? ಹೂನವ ಮಾತಾಡ್ದೆ, ಅದಕ್ಕ ಮತ್ ಫೋನ್ ಏನ್ ಮಾಡೋದು, ಮನೆಗೆ ಹೋಗಿ ಮಾತಾಡೋಣ ಅಂತ. ಅದಕ್ಕ ನೋಡವ ಎಲ್ಲ ಕೆಲ್ಸ ಹೆಂಗ ಮುಗ್ದಿತ್ತಲ್ಲ, ಅದಕ್ಕ ಹಂಗ ಇಲ್ಗ ಬಂದೆ ಮಾತಾಡೋಣ ಅಂತ. ಕಮಲು, ಪಾರು, ತಗೊಳ್ರ ಸೂಪ್ ತಂದಿನಿ, ಕುಡಿತಾ ಮಾತಾಡ್ರಂತೆ. ಶಾಂತಕ್ಕ, ನನ್ಕಿನ ಚಲೋ ಮಾಡಿಲ್ಲ ಶಾಂತಕ್ಕ. ಅವತ್ತು ಯಾತ ಸೂಪ್ ಮಾಡಿದ್ದಿಲ್ಲ, ಟೊಮೆಟೊ ಸೂಪ್ ಅಲ್ಲ, ಇವತ್ತು ತರಕಾರಿ ಎಲ್ಲ ಚಲೋ ಮಾಡಿ ಬಿಡವ. ಅವನ ಹಂಗ ಸುಮ್ನೆ ಮಾಡಿದ್ನವ. ಮತ್ತೇನ್ ಮಾಡೋದು, ನಮ್ಮ ಅತ್ತಿಗ ಸ್ವಲ್ಪ ಏನಾದ್ರು ಪಾಪ ಬೇಕಾಗಿರ್ತೈತ ಅವಾಗ. ಸುಮ್ನ ಕಾಫಿ ಕುಡ್ದ ಟೀ ಕುಡ್ದ ಅದೇನ್ ಒಳ್ಳೇದೇನವ, ಜಾಸ್ತಿ ಕುಡ್ದ್ರ ಅದಕ್ಕ ಅವ್ರಿಗ ಒಂದ್ ಸ್ವಲ್ಪ ಶಕ್ತಿನೂ ಇರುತ್ತ ಅಂತ ಹೇಳಿ ತರಕಾರಿ ಎಲ್ಲ ಹಾಕಿ ಮಾಡಿದ್ನಿ. ಶರಣಂಗೂ ಹೆಂಗೂ ಇಷ್ಟ ಅಲ್ಲ, ಆಕೆ ಶಾಲೆಯಿಂದ ಬಂದ್ಮೇಲೆ ಸಂಜೆ ಕುಡಿತಾಳ. ಹೌದಾ ಕಮಲು, ಮತ್ ಕಾವ್ಯ ಹತ್ರ ಮಾತಾಡ್ದೇನವ? ಅಲ್ಲ, ಉಸಿರ ಮಾಡಕತ್ತಿಲ್ಲ, ಬಂದಿದ್ದಲ್ಲ ಅದಕ್ಕೆ ಕೇಳಕತ್ತೀನಿ ಅಷ್ಟವ. ಮಾತಾಡ್ದೆ ಏನಂದ್ಲ ಅಂತ? ಶಾಂತಕ್ಕ, ಅದ ವಿಷಯ ಮಾತಾಡಕ್ ಬಂದಿ. ಫೋನಾಗ ಮಾತಾಡಿದ್ರ ಸರಿ ಆಗಂಗಿಲ್ಲ, ಅದಕ್ಕೆ ಇಲ್ಲ ಮಾತಾಡೋಣ ಅಂತ ಬಂದೆ. ಕಾವ್ಯನ ಹತ್ರ ನಾ ಮಾತಾಡೋದೇನು, ಸಾಗರನ ಆಗ್ಲ ಮಾತಾಡ್ಬಿಟ್ಟಿದ್ನಂತ. ನಾ ಇನ್ನ ಮಾತಾಡೋಣ ಅಂತ ಕೇಳ್ತಿದ್ದೆ, ಅಷ್ಟರಲ್ಲಿ ಸಾಗರ ಅವ್ರು ಮಾತಾಡ್ಯಾರ. ನಂಗೆ ಲಗ್ನಕ್ಕೆ ಒಪ್ಪಿಗೆ ಐತಿ ಅಂತ ಒಪ್ಪಿಗೆ ಕೊಟ್ಬಿಟ್ಲವ. ಯೋಬಿ ನೋಡ ಶಾಂತಕ್ಕ, ಸಾಗರ ಅಂತೂ ಇಂತೂ ಏನೋ ಒಂದ್ ನೆಪ ಮಾಡ್ಕೊಂಡು ನಮ್ ಜೊತೆ ಬಂದು ಅವನ ಕಾವ್ಯ ಹತ್ರ ಮಾತಾಡಿ ಮುಗಿಸ್ಬಿಟ್ಟಾನ. ಏನವ, ಈಗಿನ ಮಕ್ಳೆಲ್ಲ ಫುಲ್ ಫಾಸ್ಟ್ ಫಾರ್ವರ್ಡ್ ಅವ, ನಾವ ಇನ್ನ ಏನು ಗೊತ್ತಿಲ್ದಂಗ ಇರ್ತವಿ. ಏನ ಬಿಡು, ಕಾವ್ಯ ಲಗ್ನಕ್ಕೆ ಒಪ್ಪಿದ್ಲ, ಹಂಗ ಧೂಳ್ ಎಬ್ಬಿಸ್ ಮದುವೆ ಮಾಡ್ಬಿಡಂತ. ಪಾರು, ಸ್ವಲ್ಪ ಸಮಾಧಾನ ಇರ್ಲವ, ಏನಾರು ಒಂದ್ ಹೇಳಂಗಿಲ್ಲ, ಹಂಗೆ ಅಂತ ಹೋಗ್ಬಿಡ್ದವ. ತಾಳು, ನಾನು ಶೇಖರಂಗ ಫೋನ್ ಮಾಡಿ ಹೇಳ್ತೇನಂತ. ನಾಳೆ ಸರೋಜಂದ ಅಮ್ಮನ ಮನ್ಯಾಗ ಏನೋ ಪೂಜೆ ಐತೆ ಅಂತ, ಹೆಂಗೋ ಅಲ್ಲಿ ಹೋಗೋನದನ. ಅವನಿಗೆ ಹೇಳ್ತೇನೆ, ಹಿಂಗ ಒಂದ್ ಹುಡುಗಿನ ನೋಡ್ತಪ್ಪ, ಬೇರೆ ಯಾರಲ್ಲ ಕಮಲು ಮಗಳು, ಹಂಗ ಸರೋಜಂಗೂ ನೋಡು ಹೇಳ್ತಿ, ಏನ್ ಮಾಡ್ತಿ, ಹೆಂಗಾರ ಮಾತಾಡಿ ನೀನ್ ಕರ್ಕೊಂಡ್ ಬಾ, ತೋರ್ಸ್ಬಿಡೋಣ ಅಂತ ಹುಡುಗಿನ ಅಂತ ಹೇಳ್ತಾನೆ. ನೋಡೋಣವ ಏನಾಕತಿ ಅಂತ. ಸರಿ ಶಾಂತಕ್ಕ, ಆತು. ನೋಡ್ರಿ ಮತ್ತ ಸರೋಜ ಏನಂತಾಳ ಏನೋ ಅಂತ. ಮೊದ್ಲ ಸರೋಜಂದ್ ಯಾಕೋ ಸ್ವಲ್ಪ ಕಿರಿಕಿರಿ ಅಂತ ನೀವು ಹೇಳ್ತೀರಿ. ಮಾತಾಡ್ ನೋಡ್ರಿ, ನೀವು ಮಾತಾಡಾದ್ಮೇಲೆ ಏನಂತ ನೋಡಿ ಆಮೇಲೆ ನೀವು ನನಗೆ ಹೇಳ್ರಿ. ಯಾಕಂದ್ರ ನಮ್ ಕಾವ್ಯ ಯಾಕೋ ಒಪ್ಬಿಟ್ಟಾಳ, ಅದ ನನಗೆ ಸ್ವಲ್ಪ ಸಮಾಧಾನ ಐತಿ. ಆಮೇಲೆ ಮತ್ತೆ ಇದು ಹಂಗಿಂಗಾತಂದ್ರ ಮತ್ತ ಇನ್ನೊಂದಾಗದ್ ಬೇಡ. ಆಮೇಲೆ ಒಪ್ತಕ್ಕೆ ಮತ್ತೆ ಇನ್ಯಾವತ್ತು ನನ್ ಮದ್ವೆ ಆಗಲ್ಲ ಅಂದ್ಬಿಟ್ರೆ ಮತ್ತೆ ಎಲ್ಲಿಂದ ಹೋಗ್ಬೇಕು. ಅದಕ್ಕ ಬ್ಯಾಡ ಶಾಂತಕ್ಕ. ಮೊದ್ಲ ನೀನು ಶೇಖರಣ್ಣನ ಹತ್ರ ಮಾತಾಡಿ ಏನಂತಾರ ಅಂತ ನೋಡು, ಆಮೇಲೆ ನಂಗೆ ಒಂದು ಫೋನ್ ಹಚ್ಚಿ ಹೇಳು. ಅವ್ರೇ ಹ್ಞೂ ಅಂತ ಬರ್ತಾರ ಅಂದ್ರೆ ಅವಾಗ ನಾನು ಕಾವ್ಯನ ಕರ್ಕೊಂಡ್ ಬರ್ತೀನಿ. ಇಲ್ಲ ನೀವೇ ನಮ್ಮ ಮನೆಗೆ ಬರ್ತೀರ ಅಂದ್ರೆ ನೀವೇ ನಮ್ಮ ಮನೆಗೆ ಬಂದ್ಬಿಡ್ರಿ. ಹ್ಞೂ ಕಮಲ, ಕಾವ್ಯ ಒಪ್ಪಿಗೆ ಕೊಡ್ಲಿ ಅಂತ ಕಾಯ್ತಿದ್ನಿ, ಹೆಂಗು ಹ್ಞೂ ಅಂದಾಳಲ್ಲ, ಆಯ್ತು. ಈಗಲೇ ಶೇಖರಂಗೆ ಫೋನ್ ಮಾಡಿ ವಿಷಯ ಮುಟ್ಟಿಸ್ಬಿಡ್ತಾನೆ, ಹಿಂಗೈತಿ ಅಂತ. ಶೇಖರ, ಏನಪ್ಪ ಆರಾಮದೇನ? ಪುರ್ಸತ್ತಿತ್ತೇನಪ್ಪ, ಸ್ವಲ್ಪ ಮಾತಾಡೋಣ ಅಂತ ಫೋನ್ ಮಾಡಿದ್ನಿ. ಅದಕ್ಕೆ ಹೇಳ್ರಿ, ನಾನೇನ ಪುರ್ಸತ್ನಾಗತ್ತೀನಿ. ಹೇಳ್ರಿ ಏನು ವಿಷಯ ಆತಿಗೆ? ಅದಪ್ಪ ಸಾಗರಂಗ ಹುಡುಗಿ ನೋಡಕ್ ಹೇಳಿದ್ದಿಲ್ಲ, ನಮ್ ಕಮಲು ಇದ್ದಾಳ, ಕಮಲು ಅವಳ ಮಗಳು ಕಾವ್ಯ ಅಂತ ಅದಳಪ್ಪ. ಆಕಿ ಬಾಳ ಒಳ್ಳೆ ಹುಡುಗಿಪ್ಪ. ಆಕಿನ ನಮ್ ಸಾಗರಂಗ ನೋಡಿದ್ರ ಚೆನ್ನಾಗಿರೋದು ಅನ್ಸ್ತು. ಅದಕ್ಕ ಅವ್ರಿಗೂ ಒಂದ್ ಮಾತು ಕೇಳಿದ್ವ ಮನೆಗೆ ಹೋಗಿ. ಹುಡುಗಿನೂ ಒಪ್ಕೊಂಡತ್ತಪ್ಪ. ಅವ್ರ ಅಮ್ಮ ಈಗ ಬಂದದ, ಕಮಲು ಈಗ ಹೇಳಿದ್ಲಾ, ಅದಕ್ಕೆ ನಿಂಗೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದ್ನಪ್ಪ. ಹೆಂಗು ನೀನ್ ನಾಳೆ ಪೂಜೆಗೆ ಹೋಗೋನದಿಯಲ್ಲ, ಸರೋಜಂಗ ಒಂದ್ ವಿಷಯ ಹೇಳ್ಬಿಡು ಅಂತ ಹೇಳಕ್ ಫೋನ್ ಮಾಡಿದ್ನಪ್ಪ. ಅದಕ್ಕೆ ಎಂತ ಸಿಹಿ ಸುದ್ದಿ ಕೊಟ್ರೆ, ಕಾವ್ಯನ ಅದು ಕಮಲು, ಅಂತ ಒಳ್ಳೆ ಹುಡುಗಿ ಅದು. ಇನ್ನು ಅವಳ ಮಗಳು ಅದು ಅಂತ ಚಂದನೆ ಇರ್ತತಿ ಹುಡುಗಿ. ಆತದಕ್ಕೆ ನಂಗಂತೂ ಭಾಳ ಖುಷಿ ಆಯ್ತು. ಸರೋಜನ ಹತ್ರ ಹೆಂಗೆ ಮಾತಾಡ್ಬೇಕು ಅಂತ ಸ್ವಲ್ಪ ವಿಚಾರ ಮಾಡ್ತಂತ ಅಲ್ರಿ. ಆಕೆ ಹತ್ರ ಹೆಂಗಾರ ಮಾಡಿ ಮಾತಾಡಿ ಆಮೇಲೆ ಆಕಿನ ಅಲ್ಲಿ ಕರ್ಕೊಂಡು ಬರ್ತಾನಂತ. ನೀವೇನು ತಲೆ ಕೆಡ್ಸ್ಕೊಬಿಡ್ರಿ ಅದಕ್ಕೆ. ಅವ್ರಿಗೆ ನಾಡ್ದ ಮನೆಗೆ ಬರೋಕ್ಕೆ ಹೇಳ್ಬಿಡ್ರಿ. ನಾನು ಸರೋಜಂಗ ಹೆಂಗಾರ ಒಪ್ಪಿಸಿ ನಾಳೆ ಕರ್ಕೊಂಡು ಬರ್ತೀನಂತ. ನಾಡ್ದ ಅವ್ರಿಗೆ ಮನೆಗೆ ಬರೋಕ್ಕೆ ಹೇಳ್ರಿ. ಕಾವ್ಯನ್ನು ಕರ್ಕೊಂಡು ಕಮಲು ಮತ್ತು ಕಲ್ಲೇಶಿ ಎಲ್ಲರೂ ಬರಲಿ. ಹೌದಾ, ಸರಿನಪ್ಪ. ನಾನು ಕಮಲಿಗೆ ಹೇಳ್ತೀನಿ. ನಿಂಗೆ ಮೊದಲು ವಿಷಯ ಗೊತ್ತಿರಲಿ ಅಂತ ನಿಂಗೆ ಫೋನ್ ಮಾಡಿದ್ನಿ. ನೋಡಪ್ಪ, ನೀನು ಸರೋಜನ ಹತ್ರ ಹೆಂಗೆ ಮಾತಾಡಕ್ಕೆ ಕರ್ಕೊಂಡು ಬರ್ತೀಯ ಅಂತ ಹೇಳಿ ಕರ್ಕೊಂಡು ಬಾ. ಆಯ್ತಾ, ನಾ ಇರ್ತೇನೆ ಫೋನ್. ಕಮಲು, ಶೇಖರ ಹೇಳಿದ್ನವ ಸರೋಜಂಗ ಎಲ್ಲ ವಿಷಯ ತಿಳಿಸಿ ಕರ್ಕೊಂಡ್ ಬರ್ತಾನಂತ. ನಾಡ್ದು ನೀನು ಕಲ್ಲೇಶಿ ಮತ್ತೆ ಕಾವ್ಯ ಎಲ್ಲ ಮನೆಗೆ ಬಂದ್ಬಿಡ್ರಿ. ಇಲ್ಲೇ ಬರಕ್ ಹೇಳೋಣ. ಕಾವ್ಯ ನಿಲ್ಗೆ ಕರ್ಕೊಂಡ್ ಬಂದ್ಬಿಡವ, ಮಾತಾಡ್ಬಿಡೋಣ ಅಂತ. ನೋಡ್ಸಂತಕ್ಕ, ನಿನ್ನಿಂದಾಗಿ ಅಂತೂ ನಮ್ ಕಾವ್ಯನ ಮದ್ವೆ ಆಗಂಗಾತು. ಇಷ್ಟು ದಿನ ಒಪ್ಕ ಅಂದ್ರೂ ಒಪ್ಕೊಂತಿರ್ಲಿಲ್ಲ ಲಗ್ನಕ್ಕ. ಅದ ನಮ್ ಸಾಗರ ಹೇಳಿದ್ದ ಒಪ್ಪ ಬಿಟ್ಟಾಳ. ಎಲ್ಲದಕ್ಕೂ ಕಾಲ ಬರ್ಬೇಕನ್ನೋದು, ಅದಕ್ಕೆ ಎಲ್ಲ ಎಷ್ಟು ಬೇಗ ಆಗ್ತೈತಿ. ಹೋಗಿ ಕಾವ್ಯನಿಗ ಹೇಳ್ಬಿಡ್ತಾನೆ, ಹಿಂಗ ಹುಡ್ಗನ ಅಪ್ಪ ಅಮ್ಮ ಎಲ್ಲ ಬರ್ತಾರಂತವ, ಶಾಂತಕ್ಕನ ಮನ್ಯಾಗ ಹುಡುಗಿನ ನೋಡೋ ಶಾಸ್ತ್ರ ಐತೆ ಅಂತ ಹೇಳಿ ಆಕೆಗೂ ತಯಾರು ಮಾಡಿಸ್ಬಿಡ್ತಾನೆ.
ಶಾಂತಕ್ಕ ನಂಗಂತೂ ಖುಷಿ ತಡೆಯಕ್ಕಾಗಲ್ದು. ಇದೇನೆ ಖಾರದ ಸೂಪ್ ಕೊಟ್ಟು ಸಿಹಿ ಏನಾರು ಮಾಡಿ ಈ ಖುಷಿಗ ಸಿಹಿನ ತಿಂದ್ಬಿಡೋಣಂತ. ಈಕಿಗೊಂದು ಬರೀ ತಿನ್ನದ ಯೋಚನೆ. ಆತವ ನಮ್ಮತ್ತಿ ಹೇಳೋ ಮುಂಚೆ ಸಿಹಿ ಮಾಡಿ ಇಟ್ಬಿಡ್ತೇನೆ, ಇಲ್ಲಾರ ನೀವೀಗ ಸಿಹಿ ಕೇಳ್ದಕ್ಕೀಗ ಸಿಹಿ ಸಿಕ್ದಂಗ್ ಮಾಡ್ತಾರ ನಮ್ಮತ್ತಿ. ಆತ